ಇಂಥ ಸೊಗಸಾದ ಮಾತು ಶಾಸ್ತ್ರಿಗಳೇ ನೀವು ಹೇಳ್ತಾ ಇರುವಾಗ ನನಗೆ ಸಂಸ್ಕೃತದ ಒಂದು ಮಾತು ನೆನಪಾಗುತ್ತೆ. ತೇನಾವಿನ ತೃಣಮಪೇನ ಅಚಲತೆ ಅಂದ್ರೆ ನ ಚಲತಿ. ಹೌದು, ಅಂದ್ರೆ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಭಗವಂತ ನಮಗೇನು ಕೊಡಬೇಕು ಅಂತ ಅನ್ಕೊಂಡಿರ್ತಾನೋ ಅದೇ ನಮಗೆ ಸಿಗುತ್ತೆ ಅನ್ನೋದನ್ನ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಈಗ ಇಡೀ ನಮ್ಮ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಇಡೀ ವಾರದ ವಿಶೇಷತೆ ಏನು ಅಂತ ನೋಡೋದಕ್ಕೆ. ಅದನ್ನ ತಿಳಿಸ್ಕೊಡೋದಾದ್ರೆ ಶಾಸ್ತ್ರಿಗಳೇ ನೋಡೋಣ ಈ ವಾರದಲ್ಲಿ ಏನಿದೆ ಅಂತ. ಈ ವಾರದಲ್ಲಿ ನಾವು ಪ್ರಧಾನವಾಗಿ ಈ ದಿವಸದಿಂದ ಪ್ರಾರಂಭ ಆಗುತ್ತೆ. ಅದು ಈ ದಿವಸ ಸಂಕಷ್ಟಹರ ಚೌತಿ ಇರತಕ್ಕಂಥದ್ದು ವಿಶೇಷವಾದದ್ದು, ತುಂಬ ವಿಶೇಷವಾದದ್ದು. ಈ ವ್ರತ ಬೇರೆ ಎಲ್ಲ ವ್ರತಗಳಿಗೆ, ಯಾವುದೋ ಒಂದು ವ್ರತಗಳಿಗೆ ನಾವು ಕಾಯ್ತೀವಿ, ಏನು ತಿಂಗಳುಗಟ್ಟಲೆ ಅಥವಾ ಒಂದು 3 ತಿಂಗಳುಗಟ್ಟಲೆ ಕಾಯಬೇಕಾಗತ್ತೆ ಒಂದು ವಿಶೇಷವಾದ ವ್ರತ ಆಚರಣೆಗೆ. ಶ್ರಾವಣ ಮಾಸ ಬರೋವರೆಗೂ ನಾವು ವರಮಹಾಲಕ್ಷ್ಮಿ ಮಾಡಲಿಕ್ಕಾಗಲ್ಲ. ಆದರೆ ಸಂಕಷ್ಟಹರ ಚೌತಿ ಮಾತ್ರ ಪ್ರತಿ ತಿಂಗಳು ಕೂಡ ನಮಗೆ ಅದು ವಿಶೇಷ ಫಲ ಕೊಡಲಿಕ್ಕೆ ಕಾದಿದೆ. ಅಂಥದ್ದೊಂದು ಭಗವಂತ ಕೃಪೆ ಮಾಡಿಕೊಟ್ಟಿದ್ದಾನೆ. ಅದು ಈ ದಿವಸ ನಮಗೆ ದಕ್ಕಿದೆ. ಅದನ್ನು ಆಚರಿಸಿ ಶ್ರದ್ಧೆಯಿಂದ ಮಾಡ್ತಾ ಇರ್ತಕ್ಕಂಥ ಸಂತೋಷ. ಗಣಪತಿ ಹೃಷ್ಟ ದೈವ ಅಂತ, ಇಷ್ಟವಾದದ್ದನ್ನು ತಂದು ಕೊಡ್ತಾನವನು ಅಂತ. ಇಷ್ಟವಿಲ್ಲ ನಿಮಗೆ ಯಾವುದೋ ಅಹಿತವೋ ಅದನ್ನು ನಿಮ್ಮ ಹತ್ರಕ್ಕೂ ತರಿಸೋದಿಲ್ಲ. ಅಂಥ ವಿಶೇಷವಾದ ವ್ರತ ಮಾಡಿ. ಇನ್ನು ಈ ವಾರದಲ್ಲಿ ನಾವು ಕಾಣ್ತಕ್ಕಂಥದ್ದು ಬುಧನ ಒಂದು ಸಂಕ್ರಮಣ ಕಾಣ್ತೀವಿ. ಬುಧ ಕುಂಭರಾಶಿಯಲ್ಲಿದ್ದಂಥವನು ಮೀನರಾಶಿ ಪ್ರವೇಶ ಮಾಡ್ತಾನೆ. ಅದು ಏಪ್ರಿಲ್ 10ನೇ ತಾರೀಕು ಶುಕ್ರವಾರ ದಿವಸ. ಬುಧ ತುಂಬ ಬುದ್ಧಿಬಲ ಗ್ರಹ. ಬುಧ ಏನಾದರೂ ಬಲಹೀನನಾಗ್ಬಿಟ್ರೆ ಎಲ್ಲರೂ ಬುದ್ಧಿ ಹಾಳಾಗ್ಬಿಡುತ್ತೆ, ಕೆಲಸ ಕಾರ್ಯ ಕೆಟ್ಟೋಗ್ಬಿಡುತ್ತೆ. ಹೀಗಾಗಿ ಬುಧ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಮೀನರಾಶಿ ಅವನ ನೀಚ ಸ್ಥಾನ. ನೀಚ ಸ್ಥಾನದಲ್ಲಿ ಬುಧ ಸಂಚರಿಸುವಾಗ ಎಲ್ಲರ ಬುದ್ಧಿ ಒಂದಲ್ಲ ಒಂದು ಕ್ಷಣ ಹಾಳಾಗುತ್ತೆ. ಹೀಗಾಗಿ ಬುದ್ಧಿಗೆಡದೆ ಯಾವ ರೀತಿ ನಾವು ಎಚ್ಚರಿಕೆಯಿಂದ ಇರಬೇಕು, ಯಾವ ರೀತಿ ದೈವಾನುಗ್ರಹ ಬೇಕಾಗುತ್ತೆ ಈ ಸಂದರ್ಭದಲ್ಲಿ, ಯಾವ ರಾಶಿಗಳಿಗೆ ಬಹಳ ಮುಖ್ಯ, ಅದನ್ನೆಲ್ಲ ನಾವು ರಾಶಿ ಫಲದಲ್ಲಿ ಕಾಣೋಣ. ಅಂತೂ ಗ್ರಹಗಳು ನೀಚಾರಿ ಷಷ್ಟವೇ ಸಂಶ್ರಿತಾಹಿ ಶುಭಾಹ ಪ್ರಯಚ್ಛಂತ್ಯ ಅಶುಭಾನಿ ಸರ್ವೇ ಅಂತ ಶಾಸ್ತ್ರವಾಣಿ. ನೀಚಾರಿ ಷಷ್ಟವೇ ಸಂಶ್ರಿತಾಹಿ ಶುಭ, ಇವೆಲ್ಲ ದುಸ್ಥಾನಗಳೇ. ನೀಚ ಸ್ಥಾನ, ಅಷ್ಟಮ, ಷಷ್ಠ, ವ್ಯಯ, ದುಸಂ, ಆಮೇಲೆ ಮೂಢ್ಯನಾಗಿರ್ತಕ್ಕಂಥದ್ದು, ಇಲ್ಲೆಲ್ಲ ಅದೇ ಫಲವೇ, ಬೇಡದ ಫಲಗಳು. ಅದರಲ್ಲೂ ಬುಧ ಏನಾದರೂ ಹೀಗಾಗಿಬಿಟ್ರೆ ಕಷ್ಟ. ಅರಿವು ಕೆಟ್ಟೋಗ್ಬಿಟ್ರೆ ಹೇಗೆ, ಮಾತು ಕೆಟ್ಟೋದ್ರೆ ಹೇಗೆ. ಅದಕ್ಕಿಂತಲೂ ವಿಷ ಮತ್ತೊಂದಿದೆ. ಮಾತೇ ಮುತ್ತು, ಮಾತೇ ಮೃತ್ಯು. ಮಾತಿಗೆ ಅಧಿಪತಿ ವಾಕ್ಕರ್ಮ ಕೃದ್ಬೋಧನ ಅಂತ ಬುಧನಿಗೆ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಮಾತಿನಲ್ಲಿ ವಿಷ ಬೆರೆತು ಬಿಟ್ಟರೆ ಸಾವೇ ತಾನೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬುಧ ಬಲಹೀನನಾದಾಗ ಅದನ್ನು ರಾಶಿ ಫಲದಲ್ಲಿ ಗಮನಿಸೋಣ. ಅಂತೂ ಈ ಎರಡು ನಾವು ಪ್ರಧಾನವಾಗಿ ಈ ವಾರದಲ್ಲಿ ಕಾಣ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.